खाद्य सुरक्षा एवं गुणवत्ता विभाग द्वारा पंजीकरण एवं लाइसेंसिंग पर 1 दिवसीय प्रशिक्षण एवं पथ विक्रेताओं को स्वच्छता एवं खाद्य पदार्थों में मिलावट एवं खाद्य पदार्थों में रंग न करने पर 1 दिवसीय प्रशिक्षण दिया गया। इस दौरान डॉक्टर संतोष काले, अंकिता अधिकारी, राजू बंकर नगर प्रशासक बसव कल्याण और अश्विनी घाड़े खाद्य सुरक्षा अधिकारी बसव कल्याण। इस बैठक में स्ट्रीट वेंडर्स को डॉक्टर संतोष काले ने बताया कि खाद्य पदार्थों में किसी भी तरह की मिलावट नहीं की जानी चाहिए और सभी को साफ सफाई रखनी चाहिए और उन्होंने व्यस्त स्ट्रीट वेंडरों से कहा कि FSSAI लाइसेंस पंजीकरण अनिवार्य होना चाहिए। बसव कल्याण से संवाददाता समीर शेख की रिपोर्ट। बसव कल्याण तालूकादल्ली आहार सुरक्षते ಮತ್ತು ಗುಣಮಟ್ಟ ಪ್ರಾಧಿಕಾರ ಬೀದರ್ ವತಿಯಿಂದ ಒಂದು ದಿವಸದ परवानगी ಹಾಗೂ ನೋಂದಣಿ ಆಂದೋಲನದ ಕಾರ್ಯಕ್ರಮ ಇಟ್ಟಿದ್ದೀವಿ। ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅರಿವು ಕಾರ್ಯಕ್ರಮ ಅರಿವು ಆಗಬೇಕಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ। ಆ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆ ವಹಿಸಿಕೊಂಡಿರುವ ನಮ್ಮ ಬಸವ ಕಲ್ಯಾಣ ನಗರಸಭೆಯ ಆಯುಕ್ತರಾದ ಮಾನ್ಯ ರಾಜು ಟಿ ಬನ್ಕರ್ ಸಾಹೇಬ್ರೆ, ಅದೇ ಥರ ನಮ್ಮ ಮಿತ್ರರಾದ ಶಿವಕುಮಾರ್ ಸಾಹೇಬ್ರೆ, ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿನವರು ನಮ್ಮ ಶ್ರೀನಿವಾಸ್ ಅವರು, ಲೋಟಸ್ ಹೋಟೆಲ್ ಮಾಲೀಕರು, ಅದೇ ಥರ ನಮ್ಮ ರಾಘವೇಂದ್ರ ಬೇಕರಿಯವರು ಓನರು, ಮತ್ತು ರಬ್ಬಾನಿಯವರು ನಿಮಗೆಲ್ಲ ಬೀದಿ ಬದಿ ವ್ಯಾಪಾರಿಗೆ ರಿಪ್ರೆಸೆಂಟಿಂಗ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಫ್ರೂಟ್ಸ್ ವ್ಯಾಪಾರಿಗಳು। ಅದೇ ಥರ ಈ ಕಾರ್ಯಕ್ರಮದ ಎಲ್ಲಕ್ಕಿಂತ ಮುಖ್ಯ ತಾವು ಎಲ್ಲರೂ ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ನಾನು ಯಶಸ್ವಿಗೊಳಿಸ್ತಾ ಇದ್ದೀವಿ। ನಿಮಗೂ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರಿದ್ದೀನಿ। ಈ ನಮ್ಮದು ಆಹಾರ ಸುರಕ್ಷತೆ ಡಿಪಾರ್ಟ್ಮೆಂಟ್ ಇಲಾಖೆ ಇದೆ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ। ಯಾಕಂದ್ರೆ ಈ ಡಿಪಾರ್ಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಲಾ ಆ್ಯಕ್ಟ್ಸ್ ಎಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟು ಹೇಳ್ತೀನಿ। ನಾವು ಯಾರು ಸರ್ ಪರಿಚಯ ಇದ್ದಾರಲ್ಲ, ಮುನ್ಸಿಪಾಲಿಟಿ ಕಮಿಷನರ್ ಇದ್ದಾರೆ ನಿಮ್ಮ ಬಸವ ಕಲ್ಯಾಣದಲ್ಲಿ, ಅವನು ಏನಾದ ನಿಮಗೆ ನಾವು ಸಂಬಂಧಿತ ಇದ್ದಾರೆ, ಸ್ವಚ್ಛತೆ ಕಾಪಾಡಲಾಕ ಅಥವಾ ನಿಮ್ಮ ಜಲ ಮಾಡ್ಕೊಳಕ ಎಲ್ಲ ಅವ್ರು ಮಾಡ್ತಾರೆ। ನಾವು ಆಹಾರ ಫುಡ್ ಸೇಫ್ಟಿ FSSAI ಅಂದರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಇದರಲ್ಲಿ ಮುಖ್ಯವಾಗಿ ಹೇಳೋದಂದ್ರೆ ಈಗ ನೀವು ರಿಜಿಸ್ಟ್ರೇಷನ್ ಅದಕ್ಕೆ ನೋಂದಣಿ ಅಂತೀವಿ। ನೋಂದಣಿ ಯಾರು ಮಾಡ್ಕೋಬೇಕಪ್ಪ ಅಂತಂದರೆ ನಿಮ್ಮ ವಹಿವಾಟು ಅದರ ಟರ್ನ್ ಓವರ್ 12 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ರಿಜಿಸ್ಟ್ರೇಷನ್ ಮಾಡಿ, ಒಂದು ವೇಳೆ 12 ಲಕ್ಷಕ್ಕಿಂತ ಜಾಸ್ತಿ ನೀವು ವಹಿವಾಟಿದ್ರೆ ಲೈಸೆನ್ಸ್ ಮಾಡಿ। ಇವೆಲ್ಲ ನಿಮ್ಗೆ ಗೊತ್ತಿರಬೇಕಂದ್ರೆ 12 ಲಕ್ಷಕ್ಕಿಂತ ಕಡಿಮೆ ನೀವು ವಹಿವಾಟಿದ್ರೆ ರಿಜಿಸ್ಟ್ರೇಷನ್ ಮಾಡ್ಬೋದು, ಆ ರಿಜಿಸ್ಟ್ರೇಷನ್ ಅಥಾರಿಟಿ ಇದ್ದಾರೆ ಮಾಡ್ತಾರೆ। 12 ಲಕ್ಷಕ್ಕಿಂತ ಜಾಸ್ತಿ ನಿಮ್ಮದು ವಹಿವಾಟಿದ್ರೆ ಲೈಸೆನ್ಸ್, ಸ್ಟೇಟ್ ಲೈಸೆನ್ಸ್, ಇದು ನಾನು ಬೀದರ್ 2 ವರ್ಷ ಅಂತ ಕ್ಲಿಯರ್ ಐತೆ ಎಲ್ಲರಿಗೆ? ನೀವು ಎಲ್ಲರ ರಿಜಿಸ್ಟ್ರೇಷನ್ ಇದ್ದಾವ? ಇರಲಿಲ್ಲ ಅಂತಂದ್ರೂ ಇವ್ರಿಗೆ ಒಂದು ಆಧಾರ್ ಕಾರ್ಡ್ ಒಂದು ಫೋಟೋ ಅಷ್ಟು ಕೊಟ್ಟರು ಮಾಡ್ತಾರೆ। ಏನು ಡೌಟ್ ಇಲ್ಲ ಇದ್ರ ಬಗ್ಗೆ? ಎರಡನೇ ಮಾತೇನದ ಅಂತಂದ್ರೆ ನಿಮಗೆ ತಿಳಿಸ್ಲಿಕ್ಕೆ ನಮಗೆ ಭಾಳ ಒಂದು ಒಳ್ಳೆ ಅವಕಾಶ ಅಂತ ಸ್ವಚ್ಛತೆ ನಾವು ನೋಡೋದು ನಿಮ್ಮ ಹತ್ರ ಬಂದಿದ್ದ ನಂತರ ವೈಯಕ್ತಿಕ ಸ್ವಚ್ಛತೆ ಅಥವಾ ಯಾರು ಅಡುಗೆ ಮಾಡ್ತಾರ ಸ್ಪೆಷಲಿ ಮತ್ತು ಯಾರು ಅಡುಗೆ ಬಡಿಸ್ತಾರ ಸಪ್ಲೈಯರ್ ಆ್ಯಂಡ್ ಕುಕ್ ಅವ್ರದ್ದು ವೈಯಕ್ತಿಕ ಸ್ವಚ್ಛತೆ ಅಂದರೆ ಏನಿರಬೇಕು? ನೀವೆಲ್ಲ ಊಟ ತಯಾರು ಮಾಡೋರು ಕೈ ಹಾಕ್ತೀರಿ ಎಲ್ಲ ಹಾಕ್ತೀರಿ ಅಂದ್ರೆ ನಿಮ್ಗೆ ಜಾಸ್ತಿ ಊರು ಇರಬಾರ್ದು, ಊರು ಟ್ರಿಮ್ ಮಾಡಿ ಬಿಟ್ಟಲ್ಲ ಹೀಗಾಗಿ ಟ್ರಿಮ್ ಮಾಡಿ ಯಾಕಂದ್ರೆ ಅದ್ರೊಳಗೆ ಮೈಲಾ ಆಗಿ ಅನ್ನ ಮಿಕ್ಸ್ ಆಗಿ ಅದೇ ಜನರಿಗೆ ಏನಾದ್ರು ಬಿಡಬಾರ್ದು। ಒಂದೇ ಎರಡನೇದು ಅಂತಂದ್ರೆ ಜಾಸ್ತಿ ಕೂದಲು ಇರಬಾರ್ದು, ಜಾಸ್ತಿ ಕೂದಲು ಇರಬಾರ್ದು, ಕೂದಲಿಂದ ಉದುರಿ ಅನ್ನದಾಗ ಕೂದಲು ನೀವು ವೈಯಕ್ತಿಕ ಸ್ವಚ್ಛ ಇರ್ತಾರೆ। ಮತ್ತು ಯಾವುದೂ ಅಡುಗೆ ಮಾಡೋದಕ್ಕಿಂತ ಮುಂಚೆ ಕೈ ಸ್ವಚ್ಛವಾಗಿ ತೊಳ್ಕೊಂಡು ಅಡುಗೆ ಮಾಡಿ, ಇದು ವೈಯಕ್ತಿಕ ಸ್ವಚ್ಛತೆ ಇರ್ತಾ ಇದೆ। ಎರಡನೇದು ಏನಂತಂದ್ರೆ ನೀವು ಕಾರ್ಯಸ್ಥಳ ನೀವೆಲ್ಲ ಅಡುಗೆ ಮಾಡ್ತೀವಿ ಆ ಸ್ಥಳನೂ ಅಷ್ಟೇ ಸ್ವಚ್ಛ ಇರುತ್ತೆ।
ಅಲ್ಲಿ ಎಲ್ಲ ಇಲಿ ಬರೋದು ಅಥವಾ ಈ ರೋಡ್ ಮೇಲೆ ನೀವು ಎಲ್ಲಿ ಗಲೀಜ್ ಏರಿಯಾದಾಗೆಲ್ಲ ಅಡುಗೆ ಮಾಡಿ ಜನರಿಗೆ ಕೊಡಬಾರ್ದು. ಇದು ನಿಮಗೆ ಏನಾದ್ರು ತಿಳುವಳಿಕೆ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಆಮೇಲೆ ನಾವು ಬಂದು ಎಲ್ಲ ಚೆಕ್ ಮಾಡಿದಾಗ ಅದು ಇರಲಿಲ್ಲ ಅಂದ್ರೆ ಮತ್ತು ನೋಟಿಸ್ ಕೊಡೋದು, ಪೆನಾಲ್ಟಿ ಹಚ್ಚೋದು ಆಗಬಾರ್ದು. ಅದಕ್ಕೆ ಏನಂದ್ರೆ ನೀವು ಇಷ್ಟು ಎರಡು ಏನಂತ ತಿಳ್ಬೋದು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಬೇರೆ ಬೇರೆ ವ್ಯಾಪಾರಿಗಳು ಇದ್ದೀರಿ, ಚೈನೀಸ್ ಫುಡ್ಡಲ್ಲಿ ಇದ್ದೀರಿ. ನಾವು ಒಬ್ಬೊಬ್ಬರಿಗೆ ಏನಂದ್ರೆ ಬೇರೆ ಬೇರೆ ಹೇಳ್ತೀವಿ. ಚೈನೀಸ್ ಫುಡ್ಡಲ್ಲಿ ಅಜಿನೋ ಮೋಟೋ ಅಂತ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡೇ ಮಾಡ್ತಿರಲ್ಲ, ಅದು ಒಂದು ಮಾಡಬೇಕು. ಎರಡೇ ಅದರ ಪಥ್ಯ. ಅಜಿನೋ ಮೋಟೋ ಒಂದು ಕಲರ್ ಏನದ ಅಂತಂದ್ರೆ ಕ್ಯಾನ್ಸರ್ ಆಗ್ತದೆ ಕಲರ್ ಹಾಕ್ತಿಲ್ಲ. ಯಾಕಂದ್ರೆ ನಿಮಗೆ ಏನಾರ ಪ್ರಪೋರ್ಷನ್ ಗೊತ್ತಾಗಲ್ಲ. ಇವತ್ತು ಚೈನೀಸ್ ಫಾಸ್ಟ್ ಫುಡ್ ಅಲ್ಲ, ಅಜಿನೋ ಮೋಟೋ ಹಾಕೋ ಪ್ರಪೋರ್ಷನ್ ಗೊತ್ತೇ ಇಲ್ಲ. ನಿಮಗೆ ತಗೊಂಡಿಂಗ್ ಹಾಕೋದಷ್ಟೇ. ಈಗ ಯಾವತ್ತರ ಅದು ಒಂದು ಹನಿ ಅದು ಹಳ್ಳತ್ತಿನ ನ್ಯಾಗಿ ಮ್ಯಾಗ ನೋಡಿರಿ, ನೀವು ಹೋಗಿ ನೋಡ್ರಿ. ಇವತ್ತು ಯಾಕಂದ್ರೆ ಹಾಕೋದಷ್ಟೇ ಅದಾಗ್ತದೆ. ತುಂಬ ನೋಡ್ರಿ, ಅದು ಅಷ್ಟು ಪಾಯ್ಸನ್ ಇದೆ. ಅದು ಜಾಸ್ತಿ ಪ್ರಮಾಣದಲ್ಲಿ ಐತಂದ್ರೆ ಪಾಯ್ಸನ್. ಇವತ್ತು ಕಲರ್ದಾಗಿ ಗೋಬಿ ಮಂಚೂರಿಯನ್ ಕಬಾಬ್ ಸ್ಪೆಷಲ್ ಹೇಳ್ತಾ ಇದ್ದೀವಿ. ಕಬಾಬ್ ಮತ್ತು ಗೋಬಿ ಮಂಚೂರಿಯನ್ ಕಲರ್ ಯೂಸ್ ಮಾಡಬಾರದು, ಬ್ಯಾನ್ ಆಗಿದೆ. ನಾವು ಎಲ್ಲ ಕರ್ನಾಟಕ ಸ್ಟೇಟಿಂದ ಒಂದು ಡ್ರೈವ್ ಮಾಡಿ ಅದು ಬ್ಯಾನ್ ಮಾಡಿದ್ದೀವಿ. ಕಲರ್ ಹಾಕ್ಬೇಕು ದಯವಿಟ್ಟು. ಆ ಕಲರ್ ಪ್ಲೇಸಲ್ಲಿ ಮತ್ತು ಏನು ಹಾಕ್ಬೇಕ್ರಿ ಅಂತ ನೀವು ಪ್ರಶ್ನೆ ಇದ್ರೂ ಕೇಳಬೇಕು. ಇವಾಗ ಅದು ಕಾಶ್ಮೀರಿ ಚಿಲ್ಲಿ ಅಂತ ಮಾಡ್ತಾ ಇದ್ದಾರೆ. ಕಾಶ್ಮೀರಿ ಚಿಲ್ಲಿ ಪೇಸ್ಟ್ ಕಲರ್ಕಿನೇ ಕರೆಕ್ಟ್ ಆಗಿ आप वो यूज कर सकते हैं. और ಮಿರ್ಚಿ ಏನಿರ್ತದ, ಮಿರ್ಚಿ ಇರ್ತದ ಅದರಲ್ಲೂ ಕಲರ್ ಮಿಕ್ಸ್ ಮಾಡಿ ಅಥವಾ ಜಾಜಿ ಮಿಕ್ಸ್ ಮಾಡಿ ವ್ಯಾಪಾರಸ್ಥರು ಮಾಡ್ತಾರೆ. ಸೊ ನೀವು ಎಲ್ಲ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅದು ಚೆಕ್ ಮಾಡಿ ತಗೋಬೇಕು. ಸ್ವಲ್ಪ ಯಾವ ಸಸ್ತ ಆದ ಅಂತ ತೊಗೊಂಡು ಬಂದು ಜನರ ಆರೋಗ್ಯ ಕೆಡಿಸೋದು ನಮ್ಮ ಕೆಲಸ ಇಲ್ಲ. ಕರೆಕ್ಟ್? ಯಾಕಂದ್ರೆ ನೀವು ಮಾಡೋದೆಲ್ಲ ಒಳ್ಳೆ ಕೆಲಸನೇ. ಜನರಿಗೆ ಹಸಿವೆ ಎಲ್ಲ ಏನೋ ಒಂದು ಸೇವಾ ಕಡಿಮೆ ಇದ್ದಂದ್ರೆ ನೀವು ಕೊಡ್ತಾ ಇದ್ದೀರಿ. ಬೀದಿ ವ್ಯಾಪಾರಿಗಳಿಗೆಲ್ಲ ನೀವು ಮಾಡಬಾರ್ದು ಅಂತ ಯಾವುದೂ ಇರಲಿಲ್ಲ. ಬಟ್ ಕರೆಕ್ಟಾಗಿ ಮಾಡಬೇಕು. ಕರೆಕ್ಟಾಗಿ ಮಾಡಿ ಅಂದರೆ ಕಷ್ಟ. ಎರಡನೇದು ಫ್ರೂಟ್ಸ್ನಲ್ಲಿ ಬರ್ತದೆ ಗೋಬಿ ಮಂಚೂರಿಯನ್ ಕಬಾಬ್ ಕಲರ್ ಅಜಿನೋಮೋಟೋ ಯೂಸ್ ಮಾಡೋದಿಲ್ಲ ಚೈನೀಸ್. ನೆಕ್ಸ್ಟ್ ನಾವು